ಜೈ ಗುರುದೇವ್. ನಮಸ್ತೆ. ಜೀವನದಲ್ಲಿ ಮನುಷ್ಯ ಬೆಳಿಬೇಕು, ಬೆಳೆದ್ಬಿಟ್ಟು ಒಳ್ಳೆಯ ಸ್ಥಾನ ಪಡಿಬೇಕು, ಶ್ರೇಷ್ಠವಾಗಿ ಬದುಕನ್ನು ಸಾಧಿಸಬೇಕು. ಆದರೆ ಇನ್ನೊಬ್ಬರನ್ನ ತುಳಿಬಾರ್ದು. ಯಾವುದೇ ವಿಚಾರದಲ್ಲಾಗಬೇಕು, ಮನುಷ್ಯ ಒಬ್ಬ ತುಳಿದುಬಿಟ್ಟು ಇನ್ನೊಬ್ಬ ಬದುಕೋತಿದೆಯಲ್ಲ, ಅದು ಯಾವತ್ತೂ ಕೂಡ ಜ್ಞಾನ ಆಗಲ್ಲ, ಸಾಧನೆ ಆಗಲ್ಲ, ಶ್ರಮ ಆಗಲ್ಲ, ಏನೂ ಆಗಲ್ಲ. ಅದು ಕೂಡ ಮೋಸ ಆಗುತ್ತೆ. ಅದು ಭಗವಂತನಿಗೆ ಮಾತ್ರ ಗೊತ್ತು ಆ ಸತ್ಯ, ಮನುಷ್ಯನಿಗೂ ಗೊತ್ತು. ಮತ್ತು ಸಮಯ ಸಂದರ್ಭ ಅವನ ಬದುಕಿಗೋಸ್ಕರ ಬೇರೆಯವ್ರನ್ನ ದಾರಿ ತಪ್ಪಿಸೋದು, ಬೇರೆಯವರ ಆಲೋಚನೆಗಳನ್ನ ಬದಲಾಯಿಸೋದು, ಬೇರೆಯವರ ವಿಚಾರಗಳನ್ನ ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಮಾಡೋದು, ಅದು ಕೂಡ ಭಗವಂತ ನಿಜ ಚೈತನ್ಯ ಯಾವತ್ತೂ ಕೂಡ ಬದಲಾಗಲ್ಲ. ಅದು ಸ್ಥಿರವಾಗೇ ಇರುತ್ತೆ. ವಜ್ರ ಆಗಿರುತ್ತೆ, ಬೆಳ್ಳಿ ಆಗಿರುತ್ತೆ, ಚಿನ್ನ ಆಗಿರುತ್ತೆ. ಅದನ್ನು ಯಾರಾದರೂ ಬದಲಾಯಿಸೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಏಕೆಂದರೆ ಅದು ಹುಟ್ಟುತ್ತಾನೆ ಚಿನ್ನ, ಹುಟ್ಟುತ್ತಾನೆ ಬೆಳ್ಳಿ, ಹುಟ್ಟುತ್ತಾನೆ ವಜ್ರ, ಹುಟ್ಟುತ್ತಾನೆ ತಾಮ್ರ. ಹಾಗಾಗ್ಬಿಟ್ಟು ಅದ್ರ ರೂಪನ ಬದಲಾಯಿಸೋಕ್ಕಾಗಲ್ಲ. ಸ್ಥಿತಿನ ಬದಲಾಯಿಸ್ಬೋದು, ಒಬ್ಬ ಮನುಷ್ಯನ ಸ್ಥಿತಿನ ಬದಲಾಯಿಸ್ಬೋದು. ಬಡವ ಶ್ರೀಮಂತ ಏನೋ ಒಂದು ಮಾಡ್ಬೋದು. ಆದರೆ ಅವನಲ್ಲಿರೋ ಗುಣ, ಅವನಲ್ಲಿರೋ ಗುರಿ, ಅವನಲ್ಲಿರೋ ಒಂದು ಒಳ್ಳೆಯ ಆಲೋಚನೆನ ಬದಲಾಯಿಸೋದು ಕಷ್ಟ. ಕಾರಣ ಏನಂದರೆ ಅವನು ಹುಡುಕ್ತಾನೆ ಆಗೋಲ್ಲ. ಹೋಗ್ಬಿಟ್ಟು ತಂದೆ ತಾಯಿಗೂ, ಪೂರ್ವಿಕರಿಗೂ, ಗುರು ಇರೋ ಆಶೀರ್ವಾದನೋ ಪುಣ್ಯನೋ ಏನೋ ಒಂದು ಬಂದಿರುತ್ತೆ. ಅದನ್ನು ಯಾರೇನೋ ಕಿತ್ಕೊಳ್ಳೋಕ್ಕಾಗಲ್ಲ. ಚಾನ್ಸೇ ಇಲ್ಲ. ಮನುಷ್ಯನಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಅವನ ಕೈಲಿರೋ ವಸ್ತುನ ಕಿತ್ಕೊಬೋದು, ಅದು ಪಾಪ ಪುಣ್ಯನ ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಅವನೇ ಅನುಭವಿಸ್ಬೇಕು. ಭಗವಂತ ಸೂಕ್ಷ್ಮವಾಗಿ ಮನುಷ್ಯನ ಭೂಮಿ ಮೇಲೆ ತಂದುಬಿಟ್ಟಿದ್ದಾನೆ. ಆ ಸತ್ಯ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಭಗವಂತ ನಮ್ಮನ್ನು ಬಂದು ಕುಣಿಸ್ತಾ ಇದ್ದಾನೆ ಇಲ್ಲಿ, ನಾವು ಕುಣಿಸೋದು ಏನಿಲ್ಲ ಇಲ್ಲಿ ಅಂತ ಗೊತ್ತಾಗಬೇಕು. ನಾವು ಕುಣಿಸೋಕೆ ಹೋದರೆ ಭಗವಂತ ನಮ್ಮನ್ನು ಕುಣಿಸ್ತಾನೆ. ಹೇಗೆ ಕುಣಿಸ್ತಾನೆ ಅದು ಅನುಭವ ಆಗಬೇಕು. ಮನುಷ್ಯನಕ್ಕಿಂತನೂ ಭಗವಂತನ ಕುಣಿತಾ ಇದೆಯಲ್ಲ, ಅದು ಯಾರ ಯೋಚನೆಗೂ ಕೈ ಸಿಗಲ್ಲ. ಅದು ರಹಸ್ಯನ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಭಗವಂತ ಯಾವ ರೂಪದಲ್ಲಿ ನಿಮ್ಮನ್ನು ಆಟ ಆಡಿಸ್ತಾನೆ, ಯಾವ ರೂಪದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಯಾವ ರೀತಿ ನಿಮ್ಮನ್ನು ಜೀವನನ ಮುಂದಕ್ಕೆ ತೊಗೊಂಡೋಗ್ತಾನೆ ಅನ್ನೋದನ್ನು ಖಂಡಿತ ಯಾರಿಂದಲೂ ತಿಳ್ಕೊಳಕ್ಕಾಗಲ್ಲ. ಜ್ಯೋತಿಷ ಹೇಳ್ತಾರೆ, ಗ್ರಹಗತಿಗಳು, ಬದುಕು, ಜೀವನ ಎಲ್ಲರೂ ಹೇಳ್ತಾರೆ. ಆದರೆ ಪರಿಪೂರ್ಣವಾಗಿ ಕಂಪ್ಲೀಟ್ ಸತ್ಯವನ್ನು ಯಾರಿಂದಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಭವಿಷ್ಯ ಅವರಿಗೆ ಗೊತ್ತಿರಲ್ಲ, ಅವ್ರ ಜೀವನ ಅವರಿಗೆ ಗೊತ್ತಿರಲ್ಲ, ಅವರ ಸ್ಥಿತಿ ಅವರಿಗೆ ಗೊತ್ತಿರಲ್ಲ. ಅದನ್ನು ನಾವು ಜಗತ್ತಿನ ಬಗ್ಗೆ ಮಾತಾಡ್ತೀವಿ. ಖಂಡಿತ ನಮಗೇನು ಗೊತ್ತಿಲ್ಲ. ಆದರೂ ಕೂಡ ಅನುಭವದಲ್ಲಿ ಒಂದು ಮಾತು ಹೇಳ್ತಿದ್ದೀನಿ. ನಮಗೆ ಅನುಭವ ಆಗಿದ್ದನ್ನು ನಾವು ನೋವು ಅನುಭವಿಸಿರೋ ನೋವಿಂದ, ಅದು ಸಂತೋಷದಿಂದ, ಜೀವನ ಪ್ರಾಣದಿಂದ 4 ಮಾತುಗಳು ಹೇಳ್ತೀವಿ. ಆದರೆ ನಾವೇನು ಗೊತ್ತಿಲ್ಲದೇ ಇರೋಂಥ ಮೂಢರು, ಮುಗ್ಧರು, ನಮಗೇನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನಮಗೆ ಒಂದು ದಾರಿ ತೋರಿಸಿ, ಅಷ್ಟೇ ತಿಳಿದವರು. ಆದರೆ ನನಗೆ ಭಗವಂತನ ಮುಂದೆ ಆಗಲಿ, ಜಗತ್ತಿನಲ್ಲಿ ಆಗಲಿ, ನಾವು ಅದ್ಭುತ ವ್ಯಕ್ತಿಗಳಲ್ಲ. ನಾವು ನಿಮ್ಮಂತೆ ಸಣ್ಣ ಇರುವೆಗಳು, ನಾವು ನಿಮ್ಮಂತೆ ಪ್ರಯಾಣ ಬೆಳೆಸೋರು, ನಾವು ನಿಮ್ಮಂತೆ ಜೀವನ ಮಾಡೋರು. ಸಕಲ ಜೀವಗಳಲ್ಲೂ ಭಗವಂತ ಇರಬೇಕಾದ್ರೆ ನಾವು ಯಾರಲ್ಲಿ ಅಂತ ಹುಡುಕೋದು, ಯಾರಲ್ಲಿ ಹೆಚ್ಚು ಕಡಿಮೆ ಅಂತ ಹೇಳೋದು. ಎಲ್ಲವೂ ಭಗವಂತನೇ ಆಟ ಅಲ್ವಾ? ಹಾಗಿರೋ ನಮ್ಮದೇನಿದೆ? ಹೋಗೋದು ಪ್ರಯಾಣ ಬೆಳೆಸೋದು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಒಳ್ಳೆಯ ಮನಸ್ಸಿಂದಲೇ ಜೀವನ ಮಾಡಲಿ ಅನ್ನೋದೇ ನಮ್ಮ ಆಲೋಚನೆ. ಅದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಖಂಡಿತ ದಯವಿಟ್ಟು ಕ್ಷಮಿಸಿ, ತಪ್ಪಿದ್ದರೆ ನಮ್ಮನ್ನು ತಿದ್ದಿ. ಜೈ ಗುರುದೇವ್.